ಈಗ ನಿಯಂತ್ರಣ ಮತ್ತು ಸಹಭಾಗಿತ್ವ ಪಾಠ ಇದು. ನಿಯಂತ್ರಣ ಮತ್ತು ಸಹಭಾಗಿತ್ವ ಅಂದರೆ, ಈಗ ಪ್ರಚೇತನ ಅಂದರೆ ಏನು? ಯಾವುದೇ ಪರಿಸರದಲ್ಲಿ ಏನಾದರೂ ಬದಲಾವಣೆ ಆದರೆ ಎಲ್ಲ ಜೀವಿಗಳು ಅದಕ್ಕೆ ಪ್ರತಿಕ್ರಿಯೆಯನ್ನು ತೋರಿಸ್ತವೆ. ಫಾರ್ ಎಕ್ಸಾಂಪಲ್ಲು, ಈಗ ನೀವು ಹಾವು ನೋಡ್ತೀರಿ. ಹಾವು ನೋಡಿದಾಗ ಅಲ್ಲೇ ಇರ್ತೀರಾ ನೀವು? ಓಡೋಗ್ತೀರಿ. ನೀವು ಜೀವದಿಂದ ಇದ್ದೀರಾ, ಜೀವಂತ ಇದ್ದೀರಾ ಗೊತ್ತಾಗುತ್ತೆ. ಹಾವು ನೋಡಿದರೆ ಓಡೋಗ್ತೀವಿ. ಸೊ ಏನಾದರೂ ಪರಿಸರದಲ್ಲಿ ಬದಲಾವಣೆ ಆದರೆ ಅದಕ್ಕೆ ಏನು ಮಾಡ್ತೀರಿ? ಪ್ರತಿಕ್ರಿಯೆಯನ್ನು ಉಂಟು ಮಾಡಿ ತೋರಿಸ್ತೀವಿ. ಇದನ್ನು ಪ್ರಚೇತನ ಅಂತ ಹೇಳ್ತೀವಿ. ಏನಂತ ಹೇಳ್ತೀವಿ? ಪ್ರಚೇತನ. ಹೇಳ್ರಿ, ಪರಿಸರದಲ್ಲಿ ಉಂಟಾಗುವ ಪ್ರಚೋದನೆಗಳಿಗೆ ಎಲ್ಲ ಜೀವಿಗಳು ಪ್ರತಿಕ್ರಿಯೆ ತೋರಿಸ್ತವೆ. ಅದನ್ನೇನಂತ ಹೇಳ್ತೀವಿ? ಪ್ರಚೇತನ. ಈಗ ಮುಳ್ಳ ಮೇಲೆ ಕಾಲು ಇಡುವಂಗಿದ್ರೆ ಇಡ್ತೀರ, ಅದ್ರ ಮೇಲೆ ಇಲ್ಲ, ಕಾಲು ಹಿಂದಕ್ಕೆ ತೊಗೊತೀರಿ. ಬಿಸಿ ವಸ್ತುವನ್ನು ಮುಟ್ಟಿದ ತಕ್ಷಣ ಕೈಯನ್ನು ಹಿಂದಕ್ಕೆ ತೊಗೊತೀರಿ. ಆಮೇಲೆ ಒಂದು ಗಿಡ ಇರುತ್ತಲ್ಲ, ಅದು ಬಿಸಿಲಿನ ಕಡೆ ತಿರುಗುತ್ತೆ. ಇವೆಲ್ಲ ಏನು? ಪ್ರಚೇತನ ಅಂಥೇಳಿ ಹೇಳ್ತೀವಿ. ಸೊ ಇಲ್ಲಿ ನಮ್ಮ ಬಾಡಿಯಲ್ಲಿ ನಿಯಂತ್ರಣ ಸಹಭಾಗಿತ್ವ ಹೆಂಗಾಗುತ್ತೆ? ಈಗ ಫಾರ್ ಎಕ್ಸಾಂಪಲ್ಲು, ಬಿಸಿ ವಸ್ತುವನ್ನು ಮುಟ್ಟಿದಾಗ ಮುಟ್ಟಿದಂತಹ ಸಂದೇಶ, ಈಗ ಇದು ಕೈ, ಇದು ಬಿಸಿ ವಸ್ತು ಅಂತ ಇಟ್ಕೊಳ್ರಿ. ಇಲ್ಲಿ ಕೈಯಲ್ಲಿ ಚರ್ಮ, ಇದು ಜ್ಞಾನೇಂದ್ರಿಯ. ಏನಿದು? ಜ್ಞಾನೇಂದ್ರಿಯ, ಚರ್ಮ. ಹೌದಾ? ಜ್ಞಾನೇಂದ್ರಿಯದಲ್ಲಿ ಈ ಒಂದು ಬದಲಾವಣೆ, ಬಿಸಿಯ ಒಂದು ಸಂದೇಶವನ್ನು ಸ್ವೀಕರಿಸುವ ಕೋಶಗಳು ಇರ್ತವೆ, ನರಕೋಶಗಳು. ಅದನ್ನು, ಆ ಸಂದೇಶವನ್ನು ಏನು ಮಾಡ್ತವೆ? ಸ್ವೀಕರಿಸ್ತವೆ. ಏನು ಮಾಡ್ತವೆ? ಸ್ವೀಕರಿಸ್ತವೆ. ಚರ್ಮದಲ್ಲಿರುವ ಕೋಶಗಳು. ಯಾವುದರಲ್ಲಿರುವ ಕೋಶಗಳು? ಚರ್ಮದಲ್ಲಿರುವ ಕೋಶಗಳು. ಆ ಸಂದೇಶ ನರದ ಮೂಲಕ ಏನಾಗುತ್ತೆ? ಮಿದುಳು ಬಳ್ಳಿಗೆ ಹೋಗುತ್ತೆ. ಮಿದುಳು ಬಳ್ಳಿ ಅಂದ್ರೇನು? ಮಿದುಳು ಅಂದರೆ ತಲೆಯಲ್ಲಿರುತ್ತೆ. ಮಿದುಳು ಅಂದರೆ ಎಲ್ಲಿರುತ್ತೆ? ತಲೆಯಲ್ಲಿರುತ್ತೆ. ಮಿದುಳು ಬಳ್ಳಿ ಅಂದರೆ ಆ ಮಿದುಳು ಕಟ್ಟಾಗಿರಲ್ಲ, ಹಿಂದೆ ನಿಮ್ಮ ಬೆನ್ನು ಮೂಳೆ ಒಳಗಡೆ ದಪ್ಪ ಹಗ್ಗ ಥರ ಹೋಗಿರುತ್ತೆ. ಎಲ್ಲೋಗಿರುತ್ತೆ? ಬೆನ್ನು ಮೂಳೆ ಒಳಗೆ ದಪ್ಪನ ಹಗ್ಗದ ಥರ ಹೋಗಿರುತ್ತೆ. ಅದನ್ನು ಮಿದುಳು ಬಳ್ಳಿ ಅಂತ ಹೇಳ್ತೇವೆ. ಸೊ ಇಲ್ಲಿಂದ ಒಂದು ನನ್ನ ಕೈಯಿಂದ ನರ ಸಂದೇಶವನ್ನು ತಗೊಂಡು ಎಲ್ಲಿಗೆ ಹೋಗುತ್ತೆ? ಹಿಂದೆ ಮಿದುಳು ಬಳ್ಳಿಗೆ ಹೋಗುತ್ತೆ. ಎಲ್ಲಿಗೆ ಹೋಗುತ್ತೆ? ಮಿದುಳು ಬಳ್ಳಿ. ಆ ಮಿದುಳು ಬಳ್ಳಿಯಿಂದ ತಿರುಗಿ ಏನಾಗುತ್ತೆ? ಸಂದೇಶ ಏನಾಗುತ್ತೆ? ಇನ್ನೊಂದು ನರದ ಮೂಲಕ ವಾಪಸ್ ಬರುತ್ತೆ. ಯಾವ ನರದ ಮೂಲಕ ಬರುತ್ತೆ? ಇನ್ನೊಂದು ನರದ ಮೂಲಕ ವಾಪಸ್ ಬಂದಾಗ ಆವಾಗ ಅದಕ್ಕೆ ಸುದ್ದಿ ಗೊತ್ತಾಗಿ ಕೈಯನ್ನು ಹಿಂದಕ್ಕೆ ತೆಗೆದುಕೊಳ್ಳುತ್ತೆ. ಅರ್ಥ ಆಯ್ತಾ? ಕೈಕಾಲಾಡಿಸುವಾಗ ಆ ಒಂದು ಸಂದೇಶ ಮಿದುಳಿನಿಂದ ನರಗಳ ಮೂಲಕ ನಿಮಗೆ ಬರಬೇಕು. ಆಮೇಲೆ ಎಲ್ಲ. ಸೊ ಇಲ್ಲಿ ಈ ನಿಯಂತ್ರಣ ಸಹಭಾಗಿತ್ವ ಯಾರಿಂದ ಆಗುತ್ತೆ? ನರದಿಂದ ಆಗುತ್ತೆ. ಏನಾಗುತ್ತೆ? ನರದಿಂದ ಆಗುತ್ತೆ. ಮಿದುಳಿನಿಂದ ಆಗುತ್ತೆ. ಆಮೇಲೆ ಸ್ನಾಯುಗಳಿಂದ ಆಗುತ್ತೆ. ಏನಾಗುತ್ತೆ? ಸ್ನಾಯುಗಳಿಂದ ಆಗುತ್ತೆ. ಇದನ್ನು ನಾವೇನಂತ ಹೇಳ್ತೀವಿ? ನಿಯಂತ್ರಣ ಮತ್ತು ಸಹಭಾಗಿತ್ವ ಅಂತೇಳಿ ಕರಿತೀವಿ. ಸೊ ಇಲ್ಲಿ ನೋಡ್ರಿ, 4ನೇ ಪ್ರಶ್ನೆ ನೋಡ್ರಿ, ಪರಿಸರದಲ್ಲಿ ಆಗುವ ಬದಲಾವಣೆಗಳನ್ನು ಯಾರು ಗ್ರಹಿಸುತ್ತಾರೆ ಅಂತಿದೆ. ಹೌದಾ? ಗ್ರಾಹಕಗಳು ಪರಿಸರದಲ್ಲಿ ಆಗುವ ಬದಲಾವಣೆಗಳನ್ನು ಪತ್ತೆ ಹಚ್ಚುತ್ತವೆ. ಇವು ಜ್ಞಾನೇಂದ್ರಿಯಗಳು ಇರುತ್ತವೆ. ಕಿವಿ ಏನಾದರೂ ಶಬ್ದ ಇದ್ದರೆ ಗ್ರಹಿಸುತ್ತೆ. ಮೂಗು ವಾಸನೆ ಇದ್ದರೆ ತಗೊಳ್ಳುತ್ತೆ. ಕಣ್ಣು ವಸ್ತುಗಳನ್ನು ನೋಡುತ್ತೆ, ನೋಡಿದಂಥ ಸಂದೇಶ ಹೋಗುತ್ತೆ. ನಾಲಿಗೆ ನಾವೇನಾದರೂ ತಿಂದಿರ್ತೀವಲ್ಲ, ಅದರ ರುಚಿಯನ್ನು ಮಿದುಳು ಗ್ರಹಿಸುತ್ತೆ. ಚರ್ಮ ಆಗಲೇ ಹೇಳಿದ್ನಲ್ಲಪ್ಪ, ಚರ್ಮ ಏನಾದರೂ ಬಿಸಿ ವಸ್ತುವನ್ನು ಮುಟ್ಟಿದರೆ ಅದು ಏನಾಗುತ್ತೆ? ಮಿದುಳಿಗೆ. ಇದು ನೋಡಿ ನರಕೋಶದ ಚಿತ್ರ. ಅಲ್ಲ, ನರಕೋಶ ಅಂದರೆ ಈ ಥರ ಹಿಂಗೆ ಸಂದೇಶಗಳು ಹೋಗ್ತವೆ ನರದ ಮೂಲಕ ಅಂತ ಹೇಳಿದ್ನಲ್ಲಮ್ಮ. ಈ ಥರ ಇದು ಒಂದೇ ಇರಲ್ಲ. ಇದ್ರ ಕೆಳಗೊಂದು, ಇದ್ರ ಕೆಳಗೊಂದು, ಇದ್ರ ಕೆಳಗೊಂದು, ಹಾಗೆ ಏಕ ಜೋಡಣೆ ಆಗಿರ್ತವೆ. ಆದ್ರೆ ಒಂದಕ್ಕೊಂದು ಟಚ್ ಆಗಿರಲ್ಲ. ಒಂದಕ್ಕೊಂದು ಏನಾಗಿರಲ್ಲ? ಟಚ್ ಆಗಿರಲ್ಲ. ಇಲ್ಲಿ ಇದ್ರ ಮೇಲೆ ಒಂದಿದೆ, ಟಚ್ ಆಗಿಲ್ಲ. ಇದ್ರ ಕೆಳಗಡೆ ಇನ್ನೊಂದಿದೆ, ಇದು ಟಚ್ ಆಗಿಲ್ಲ. ಇದು ಮಧ್ಯ ಇರುವಂತಹ ಜಾಗವನ್ನು ನಾವು ಸ್ವಲ್ಪ ಏನು ಅದು ಜಾಗ ಹೊಂದಿರುತ್ತಲ್ಲ, ಎರಡು ನರಕೋಶಗಳ ಮಧ್ಯೆ ಅದನ್ನ ಸಂಸರ್ಗ ಅಂತ ಹೇಳ್ತೀವಿ. ಏನಂತ ಹೇಳ್ತೀವಿ? ಸಂಸರ್ಗ. ಇಲ್ಲಿ ಇಲ್ಲೊಂದು ನರ ತುದಿ ಇದೆ ಅಲ್ಲ. ಈಗ ಸಂದೇಶಗಳು ನರದ ಮೂಲಕ ಪಾಸ್ ಆಗ್ತವೆ ಅಂತ
ಏನವು ಸಂದೇಶ. ಸಂದೇಶಗಳು ಅಂದ್ರೆ ಏನು? ರಾಸಾಯನಿಕ ವಸ್ತುಗಳು ಪಾಸ್ ಆಗ್ತಾ ಇರ್ತವೆ. ಏನು ರಾಸಾಯನಿಕ ಈಗ ಒಂದು ನರದಿಂದ ಈಗ ಬಿಸಿ ಏನ್ ಸಂದೇಶ ನರದ ಮೂಲಕ ಬರ್ತಾ ಇದೆ. ಇದೊಂದು ನರಕೋಶ. ಈ ಸಣ್ಣ ಕವಲುಗಳನ್ನ ಇದು ಕೋಶಕಾಯ. ಇದೇನಿದು ಕೋಶಕಾಯ. ಇದರಲ್ಲಿ ನ್ಯೂಕ್ಲಿಯಸ್ ಇರುತ್ತೆ. ಏನಿರುತ್ತೆ? ಇದರಿಂದ ಹೊರಟಂತಹ ಸಣ್ಣ ಸಣ್ಣ ರಚನೆಗಳಿಗೆ ಡೆಂಡ್ರೈಟ್ ಅಂತ. ಏನಂತಂದ್ರೆ ಡೆಂಡ್ರೈಟ್. ಹೌದಾ? ಸಣ್ಣ ಸಣ್ಣ ರಚನೆ. ಇದು ಉದ್ದ ಇದೆ, ಇದು ಚಿಕ್ಕದಿದೆ. ಚಿಕ್ಕ ರಚನೆಗಳನ್ನ ಏನಂತ ಹೇಳ್ತೀವಿ? ಡೆಂಡ್ರೈಟ್. ಈ ಡೆಂಡ್ರೈಟ್ಗಳು ಏನ್ ಮಾಡ್ತವೆ? ಸಂದೇಶವನ್ನ ಸ್ವೀಕರಿಸ್ತವೆ. ಮೇಲಿಂದ ಏನ್ ಮಾಡ್ತವೆ? ಹೌದಾ? ಆವಾಗ ಸಂದೇಶಗಳು ಇಲ್ಲಿ ಬರ್ತವೆ. ಆಮೇಲೆ ಆ ಸಂದೇಶಗಳು ಇದು ದೊಡ್ಡದಾದ ಒಂದು ರಚನೆ, ಉದ್ದವಾದ ಒಂದು ರಚನೆ ಇದೆ ನೋಡ್ರಿ. ಇದನ್ನ ಎಕ್ಸಾನ್ ಅಂತ ಹೇಳ್ತೀವಿ. ಏನಂತ ಹೇಳ್ತೀವಿ? ಸಂದೇಶಗಳು ಇಲ್ಲಿಗೆ ಬರ್ತವೆ. ಎಲ್ಲಿಗೆ ಬರ್ತವೆ? ಎಕ್ಸಾನ್ ಇಂದ ಏನ್ ಬರ್ತವೆ? ನರ ತುದಿ ಆದ್ಮೇಲೆ ಇಲ್ಲೊಂದು ಸಣ್ಣ ಜಾಗ ಏನಿರುತ್ತೆ? ಖಾಲಿ ಅವಕಾಶ, ಸಂಸರ್ಗ. ಏನದು? ಸಂಸರ್ಗದಲ್ಲಿ ಒಳಗ್ ಬೀಳ್ತಾವ ಏನು? ಸಂದೇಶಗಳು ಅಥವಾ ರಾಸಾಯನಿಕ ವಸ್ತು. ಅದಾದ್ಮೇಲೆ ನೆಕ್ಸ್ಟ್ ನರಕೋಶಕ್ಕೆ ಹಂಗೆ ಪಾಸ್ ಆನ್ ಆಗಿ ಹೋಗ್ತದೆ. ಸೊ ಸಂದೇಶಗಳನ್ನ ರಿಸೀವ್ ಮಾಡೋದು ಯಾರು? ಗ್ರಹಿಸೋರು ಯಾರು? ಡೆಂಡ್ರೈಟ್. ಏನು? ಸಂದೇಶವನ್ನ ಆಚೆ ಕಳಿಸೋದು ಯಾವುದು? ಎಕ್ಸಾನ್. ನೀ ಬರೆಯೋದು ಬಿಡೋಣ. ಸಂದೇಶಗಳನ್ನು ಸ್ವೀಕರಿಸುವ ಯಾವ? ಸಂದೇಶವನ್ನ ಕಳಿಸೋದು ಯಾರು? ಆಮೇಲೆ ಸಂಸರ್ಗ ಅಂದ್ರೆ ನರಕೋಶಗಳ ಮಧ್ಯೆ ಖಾಲಿ ಅವಕಾಶ ಇರುತ್ತೆ, ಅದನ್ನ ಸಂಸರ್ಗ. ಸಂಸರ್ಗದಲ್ಲಿ ಏನ್ ನಡೆಯುತ್ತೆ ಕೇಳ್ತಾರೆ. ಇಲ್ಲಿ ಸಂದೇಶ ಅಥವಾ ರಾಸಾಯನಿಕ ವಸ್ತುಗಳು ಇದರಲ್ಲಿ ಬೀಳ್ತವೆ. ಇದರಲ್ಲಿ ಬಿದ್ದಾಗ ಮತ್ತೆ ನೆಕ್ಸ್ಟ್ ನರಕೋಶಕ್ಕೆ ಏನ್ ಮಾಡ್ತವೆ? ಪಾಸ್ ಮಾಡೋದು. ಇಲ್ಲಿ ನಿಮ್ಮ ನೋಟ್ಸ್ ಓಪನ್ ಮಾಡಿ. ನೋಟ್ಸಲ್ಲಿ ಯಾವ ಕ್ವಶನ್ನು? ನೋಟ್ಸಲ್ಲಿ 8ನೇ ಕ್ವಶನ್. ಪರಿವರ್ತಕ ಕ್ರಿಯೆ ಎಂದರೇನು ಅಂತಾಗಿದೆ ಅದರಲ್ಲಿ. ಅದನ್ನ ಪರ ಅಂತ ಮಾಡ್ಕೊಳ್ರಿ, ರಾ ಅಂತ ಮಾಡ್ಕೊಳ್ಳಿ. 8ನೇ ಪ್ರಶ್ನೆ ಪರಿವರ್ತಿತ ಕ್ರಿಯೆ ಅಂತಿದೆಯಲ್ವ ಅಲ್ಲಿ, ಅದನ್ನ ಪರಾವರ್ತಿತ ಕ್ರಿಯೆ ಪರ ಅಂತ ಮಾಡ್ರಿ. ರಾ ಮಾಡ್ರಪ್ಪ. ಪರಾವರ್ತಿತ ಕ್ರಿಯೆ ಎಂದರೇನು? ಅದನ್ನು ನಿಯಂತ್ರಿಸುವ ಮಿದುಳಿನ ಭಾಗ ಯಾವುದು ಅಂತಿದೆ. ಪರಾವರ್ತಿತ ಕ್ರಿಯೆ ಯಾವುದೇ ಘಟನೆಗೆ ಅಥವಾ ಕ್ರಿಯೆಗೆ ವ್ಯಕ್ತವಾಗುವ ಹಠಾತ್ ಪ್ರತಿಕ್ರಿಯೆಗೆ ಪರಾವರ್ತಿತ ಪ್ರತಿಕ್ರಿಯೆ. ಯಾವುದೇ ಘಟನೆಗೆ ಉಂಟಾಗುವ ಹಠಾತ್ ಕ್ರಿಯೆ. ಯಾವುದೇ ಘಟನೆ ನಡೀತಾ ಇದೆ, ಪರಾವರ್ತಿತ ಕ್ರಿಯೆಪ್ಪ. ಯಾವುದೇ ಘಟನೆಗೆ ಕೇಳಿಸ್ಕೊಳ್ಳಿ, ಯಾವುದೇ ಘಟನೆಗೆ ಉಂಟಾಗುವ ಹಠಾತ್ ಪ್ರತಿಕ್ರಿಯೆ. ಒಂದು ಬಿಸಿ ವಸ್ತುವನ್ನು ಮುಟ್ತೀವಿ, ಬಿಸಿ ವಸ್ತುವನ್ನು ಮುಟ್ಟಿದಾಗ ಅದನ್ನು ಹಾಗೆ ಹಿಡ್ಕೊಂಡೇ ಇರ್ತೀವ, ಸಡನ್ ಆಗಿ ಕೈಯನ್ನು ಹಿಂದಕ್ಕೆ ತಗೊತೀವಿ. ಸೊ ಯಾವುದೇ ಒಂದು ಘಟನೆ ಯಾವುದು? ಬಿಸಿ ವಸ್ತು ಮುಟ್ಟೋದು. ಅದಕ್ಕೆ ನಾವು ಹಠಾತ್ ಆಗಿ ಪ್ರತಿಕ್ರಿಯೆ ತೋರಿಸ್ತೀವಿ, ಸಡನ್ ಆಗಿ ಪ್ರತಿಕ್ರಿಯೆಯನ್ನು ತೋರಿಸ್ತೀವಿ. ಆ ಹಠಾತ್ ಪ್ರತಿಕ್ರಿಯೆ ಕೈಯನ್ನು ಸಡನ್ ಆಗಿ ಹಿಂದಕ್ಕೆ ತಗೊಂಡ್ಕೊಂತೀವಲ್ಲ, ಅದನ್ನು ನಾವೇನಂತ ಹೇಳ್ತೀವಿ? ಪರಾವರ್ತಿತ ಪ್ರತಿಕ್ರಿಯೆ ಅಂತೇಳಿ ಕರಿತೀವಿ. ನರವ್ಯೂಹದಲ್ಲಿ ನಾವು ಇದೆಲ್ಲ ನರ ಎಲ್ಲ ಇದಾವಲ್ಲಪ್ಪ, ಅದು ಮಿದುಳು ಇದೆ ನಮ್ಮ ದೇಹದಲ್ಲಿ. ಏನಿದೆ? ಮಿದುಳು. ಅದರಲ್ಲಿ ಸಾಕಷ್ಟು ನ್ಯೂರಾನ್ಗಳು, ನರಕೋಶಗಳು ಇರ್ತವೆ. ಇಂಥವು ಏನಿರ್ತವೆ? ನರಕೋಶಗಳು ಇರ್ತವೆ. ಸೊ ಈ ನರಕೋಶ, ನರಕೋಶ, ಮಿದುಳು ಬಳ್ಳಿ, ಹೌದಾ? ಹೇಳ್ರಿ, ಮಿದುಳು ಬಳ್ಳಿ, ನರಗಳು ಎಲ್ಲ ಸೇರಿ ಏನಾಗುತ್ತೆ? ನರವ್ಯೂಹ ಆಗುತ್ತೆ. ಏನಾಗುತ್ತೆ? ಇದರಲ್ಲಿ ಫಸ್ಟ್ ನರವ್ಯೂಹದಲ್ಲಿ ಮುಖ್ಯವಾಗಿ ಎರಡು ಪಾರ್ಟ್ಸ್ ಇದೆ. ಒಂದು ಕೇಂದ್ರ ನರವ್ಯೂಹ. ಏನು? ಕೇಂದ್ರ ನರವ್ಯೂಹ ಅಂದ್ರೆ ಮಿದುಳು ಮತ್ತು ಮಿದುಳು ಬಳ್ಳಿ. ಮಿದುಳು ಎಲ್ಲಿದೆ? ಇಲ್ಲಿದೆ. ಮಿದುಳು ಬಳ್ಳಿ ಎಲ್ಲಿದೆ? ಬೆನ್ನು ಮೂಳೆ ಒಳಗಡೆ ಹಾಯ್ದು ಹೋಗಿದೆ. ಮಿದುಳು ಬಳ್ಳಿ ಕೇಂದ್ರ ನರವ್ಯೂಹ. ಯಾವುದು? ಕೇಂದ್ರ ನರವ್ಯೂಹ. ಆಮೇಲೆ ಇನ್ನೊಂದು ಪರಿಧಿ ನರವ್ಯೂಹ. ಯಾವುದು? ಪರಿಧಿ ನರವ್ಯೂಹ ಅಂದ್ರೆ ಮಿದುಳಿನಿಂದ ಎಷ್ಟೊಂದು 12 ಜೊತೆ ನರಗಳು ಹೋಗ್ತವೆ.
ಒಂದು ಜೊತೆ ನರ ಕಣ್ಣಿಗೆ ಹೋಗುತ್ತೆ, ಒಂದು ಜೊತೆ ಮೂಗಿಗೆ, ಒಂದು ಜೊತೆ ನಾಲ್ಗಿಗೆ, ಆಮೇಲೆ ಕಿವಿಗೆ, ಚರ್ಮಕ್ಕೆ, ಅವೆಲ್ಲ ಮಿದುಳಿನಿಂದ ನರ ಹೋಗ್ತಾ ಇರ್ತಾವಲ್ಲ ಅವನ್ನ ಏನಂತ ಹೇಳ್ತೀವಿ? ಪರಿಧಿ ನರ. ಆಮೇಲೆ ಮಿದುಳು ಬಳ್ಳಿನೂ ಆರ್ಡರ್ ಕೊಡ್ತಾ ಇರುತ್ತೆ. ಯಾವುದು? ಮಿದುಳು ಆರ್ಡರ್ ಕೊಡ್ತಾ ಇರುತ್ತೆ, ಮಿದುಳು ಬಳ್ಳಿನೂ ಆರ್ಡರ್ ಕೊಡ್ತಾವೆ. ಅದಕ್ಕೆ ಮಿದುಳು ಬಳ್ಳಿಯಿಂದನೂ ನರಗಳು ಇರ್ತವೆ. ಎಲ್ಲಿಗೆ ಇರ್ತವೆ? ಮಿದುಳು ಬಳ್ಳಿಯಿಂದ. ಮಿದುಳು ಬಳ್ಳಿಯಿಂದ 31 ಜೊತೆ ನರಗಳು ಹೋಗ್ತವೆ. ಎಷ್ಟು? 31 ಕಡೆ ಹೋಗ್ತವೆ. ಅವು 31 ಕಡೆ ಹೋಗಿ ಸುದ್ದಿ ಕೊಡ್ತವೆ. ಹೌದಾ? ಮಿದುಳು ಬಳ್ಳಿಯಿಂದ 31 ಜೊತೆ ನರ. ಎಷ್ಟು? 31 ಜೊತೆ ನರ. ಮಿದುಳಿನಿಂದ 12 ಜೊತೆ ನರ. ಅಥವಾ ಇಲ್ಲಿ ಸಂಖ್ಯೆ ಹೇಳಂಗಿಲ್ಲ. ಮಿದುಳಿನ ನರಗಳು ಹೇಳ್ರಿ. ಮಿದುಳು ಬಳ್ಳಿಯ ನರಗಳು ಸೇರಿ ಏನಾಗುತ್ತೆ? ಪರಿಧಿ ನರ ವ್ಯೂಹ. ಏನಾಗುತ್ತೆ? ಪರಿಧಿ. ಇದು 12ನೇ ಕ್ವಶನ್ ನೋಡ್ರಿ. 12ನೇ ಕ್ವಶನ್ನು ಇದು ಪರಿಧಿ ನರ ಆಗುತ್ತೆ. ಆಮೇಲೆ ಇಲ್ಲಿ ಪರಾವರ್ತಿತ ಚಾಪ ಅಂಥೇಳಿ ಒಂದಿದೆ. ಇದು ಇಲ್ಲಿ ಕೈ ಚಿತ್ರ ಕೊಟ್ಟಿದ್ದಾರೆ ಪರಾವರ್ತಿತ ಚಾಪದಲ್ಲಿ. ಕ್ವಶನ್ ನಂಬರ್ 9. ಅಲ್ಲಿ ಕೈ ಇದೆ. ಆಮೇಲೆ ಸೆಂಟ್ರಲ್ಲಿರೋದೇನು? ಮಿದುಳು ಬಳ್ಳಿ. ಆ ಕೈಯಿಂದ ಸಂದೇಶ ಏನಾಗುತ್ತೆ? ಜ್ಞಾನವಾಹಿ ನರಕೋಶ ಅಂತ ಬರೆದಿದ್ದಾರೆ ನೋಡ್ರಿ. ಅಲ್ಲಿ ನೋಡಿದ್ರ? ಅಲ್ಲಿ ಜ್ಞಾನ. ಈಗ ಸಂದೇಶವನ್ನ ತಗೊಳ್ಳೋದು ಯಾವುದು? ಕೈಯಲ್ಲಿರುವ ಚರ್ಮ ಏನು ತಗೊಳುತ್ತೆ? ಅದನ್ನ ಗ್ರಾಹಕ ಕೋಶ ಅಂತ ಹೇಳ್ತೀವಿ. ಏನಂತ ಹೇಳ್ತೀವಿ? ಗ್ರಾಹಕ ಕೋಶ. ಆಮೇಲೆ ಇಲ್ಲಿ ಜ್ಞಾನವಾಹಿ ನರಕೋಶ ಅಂತಿದೆ ನೋಡ್ರಿ. ಏನಿದೆ? ಆ ಬಿಸಿ ಮುಟ್ಟಿದ ಒಂದು ಸಂದೇಶ ಜ್ಞಾನವಾಹಿ ನರಕೋಶದಿಂದ ಎಲ್ಲಿಗೆ ಹೋಗುತ್ತೆ? ಮಿದುಳು ಬಳ್ಳಿಗೆ ಹೋಗುತ್ತೆ. ಈ ಚಿತ್ರ ಯಾವುದು? ಮಿದುಳು ಬಳ್ಳಿ. ಆಮೇಲೆ ಅದು ವಾಪಸ್ ತಿರುಗಿ ಮಧ್ಯ ಏನಿದೆ? ಸಂಬಂಧ ಕಲ್ಪಿಸುವ ನರ ಇದೆ. ಏನಿದೆ? ಸಂಬಂಧ ಕಲ್ಪಿಸುವ. ಆ ಮಿದುಳು ಬಳ್ಳಿ ಏನ್ ಮಾಡುತ್ತೆ? ಸಂದೇಶವನ್ನ ಕೊಡುತ್ತೆ. ಏನನ್ನ ಸಂದೇಶವನ್ನ ಕೊಡುತ್ತೆ? ಕೈಯನ್ನ ಹಿಂದಕ್ಕೆ ತಗೋ. ಆ ಸಂದೇಶ ತಿರುಗಿ ಇಲ್ಲಿ ಕೆಳಗಡೆ ಕ್ರಿಯಾವಾಹಿ ನರಕೋಶ ಅಂತಿದೆ ನೋಡಿ. ಹೌದಾ? ಆ ದಾರದಂತಿರುವಂಥ ನರದ ಮೂಲಕ ಅದು ಸುದ್ದಿಯನ್ನ, ಸಂದೇಶವನ್ನ ಮತ್ತೆ ಕೈಗೆ ಕೊಡುತ್ತೆ. ಏನು ಸಂದೇಶವನ್ನ ಕೊಡುತ್ತೆ? ಕೈ ಹಿಂದಕ್ಕೆ ತಗೋ. ಆ ಸಂದೇಶ ಯಾವುದರ ಮೂಲಕ? ಈಗ ಎಲೆಕ್ಟ್ರಿಸಿಟಿ ಪಾಸ್ ಆಗಬೇಕಂದ್ರೆ ವಯರ್ ಬೇಕು. ಅದೇ ಥರ ನಿಮ್ಮ ದೇಹದಲ್ಲಿ ಸಂದೇಶಗಳು ಪಾಸ್ ಆಗಬೇಕಂದ್ರೆ ನರ ಬೇಕು. ಏನು ಬೇಕು? ನರಗಳು ಅಂದರೆ ರಕ್ತನಾಳಗಳು ಅಲ್ಲ. ರಕ್ತ ಹರಿಯುವಂಥ ಪೈಪ್ಗೆ ನಾವೇನಂತ ಹೇಳ್ತೀವಿ? ರಕ್ತನಾಳಗಳು ಅಂತ ಹೇಳ್ತೀವಿ. ಅದು ಬೇರೆ, ಇದು ಬೇರೆ. ರಕ್ತನಾಳದಲ್ಲಿ ರಕ್ತ ಹರಿತಾ ಇರುತ್ತೆ, ಅದು ಸಂದೇಶವನ್ನು ತಗೊಂಡು ಹೋಗೋದಿಲ್ಲ. ನರ ಇರುತ್ತೆ. ಆ ನರ ಏನು ಮಾಡುತ್ತೆ? ಸಂದೇಶವನ್ನು ತಗೊಂಡು ಇಲ್ಲಿ ಕೈಯಲ್ಲಿ ಸ್ನಾಯು ಅಂತಿದೆ ನೋಡ್ರಿ. ಕೈಯಲ್ಲಿ ಸ್ನಾಯು ಕಾರ್ಯನಿರ್ವಾಹಕ. ಈಗ ನಾನು ಕೈಯನ್ನು ಹಿಂದಕ್ಕೆ ತಗೊಳ್ಳುವಾಗ ನನ್ನ ಕೈಯಲ್ಲಿ ಏನು ಕೆಲಸ ಮಾಡುತ್ತೆ? ಸ್ನಾಯು ಕೆಲಸ ಮಾಡುತ್ತೆ, ಮಸಲ್ಸ್ ಕೆಲಸ ಮಾಡುತ್ತೆ. ಆದ್ದರಿಂದ ಅದೇನದು? ಕಾರ್ಯನಿರ್ವಾಹಕ. ಇಲ್ಲಿ ನೋಡ್ರಿ, ಫಸ್ಟ್ ಇನ್ನೊಂದ್ಸತಿ ಹೇಳ್ತೀನಿ. ಇದು ಫಸ್ಟು ಕೈ ಏನನ್ನ? ಕೈಯಲ್ಲಿರುವ ಚರ್ಮ ಏನು ಮಾಡುತ್ತೆ? ಸುದ್ದಿಯನ್ನು ಗ್ರಹಿಸುತ್ತದೆ. ಏನು ಮಾಡುತ್ತೆ? ಸುದ್ದಿಯನ್ನು ಗ್ರಹಿಸುತ್ತದೆ. ಅಲ್ಲಿ ನರಕೋಶಗಳು ಸುದ್ದಿಯನ್ನು ಸ್ವೀಕರಿಸ್ತವೆ. ಚರ್ಮದಲ್ಲಿರುವ ನರಕೋಶಗಳು ಸುದ್ದಿಯನ್ನು ಸ್ವೀಕರಿಸ್ತವೆ. ಆಮೇಲೆ ಯಾವ ನರದ ಮೂಲಕ ಅದು ಮಿದುಳು ಬಳ್ಳಿಗೆ ಹೋಗುತ್ತೆ ಹೇಳ್ರಿ? ಸಂದೇಶ ಹೇಳ್ರಿ. ಯಾವ ನರದ ಮೂಲಕ ಸಂದೇಶ ಮಿದುಳು ಬಳ್ಳಿಗೆ ಹೋಗುತ್ತೆ? ಜ್ಞಾನವಾಹಿ ನರಕೋಶ. ಹೌದಾ? ಜ್ಞಾನವಾಹಿ ನರಕೋಶದ ಮೂಲಕ ಆ ಬಿಸಿಯ ಸಂದೇಶ ಎಲ್ಲಿಗೋಯ್ತು? ಮಿದುಳು ಬಳ್ಳಿ. ಮಿದುಳು ಬಳ್ಳಿಯಲ್ಲಿ ಇನ್ನೊಂದು ಸಂಬಂಧ ಕಲ್ಪಿಸುವ ನರಕೋಶ ಇದೆ. ಆಮೇಲೆ ಕೈ ತೆಗಿಯು ಅಂತೇಳಿ ಅದು ಏನು ಮಾಡುತ್ತೆ? ಸಂದೇಶ ಮಾಡುತ್ತೆ. ಯಾವುದು? ಮಿದುಳು ಬಳ್ಳಿ. ಆ ಸಂದೇಶ ತಿರುಗಿ ಇದು ಕೈಗೆ ಹೋಗುತ್ತೆ. ಯಾವ ನರದ ಮೂಲಕ ಕೈಗೆ ಹೋಗುತ್ತೆ? ಹಾಂ ಹೇಳ್ರಿ. ಅಲ್ಲಪ್ಪ, ಮಿದುಳಿನಿಂದ ಒಂದು ನರ ಮತ್ತೆ ತಿರುಗಿ ಮಿದುಳು ಬಳ್ಳಿ ಕ್ರಿಯಾವಾಹಿ ನರಕೋಶದ ಮೂಲಕ ಸಂದೇಶ ತಿರುಗಿ ಕೈಗೆ ಹೋಗುತ್ತೆ. ಈ ಒಂದು ದಾರಿ ನೋಡ್ರಿ. ಫಸ್ಟ್ ಹಿಂಗೆ ಹೋಯ್ತಾ, ಹಿಂಗೆ ಹೋಗಿ ಮತ್ತೆ ವಾಪಸ್ ಬಂತ. ಆ ದಾರಿಯನ್ನ ಏನಂತ ಹೇಳ್ತೀವಿ? ಈ ಪರಾವರ್ತಿತ ಕ್ರಿಯೆ ನಡೀತಾ ಇದೆ. ಏನು ನಡೀತಾ ಇದೆ? ಪರಾವರ್ತಿತ ಕ್ರಿಯೆ. ಆದರೆ ಬಿಸಿ ವಸ್ತು ಮುಟ್ಟಿದ ತಕ್ಷಣ ಕೈಯನ್ನು ಹಿಂದಕ್ಕೆ ತೆಗೆದೋಳು. ಆ ನರ ಸಂದೇಶವು ಹಾದು ಹೋಗುವ ಮಾರ್ಗ ಈ ಥರ ಹಿಂಗೆ ಕೈಯಿಂದ ಹೋಗಿ ಮಿದುಳು ಬಳ್ಳಿಗೆ ಹೋಗಿ ಮತ್ತೆ ವಾಪಸ್ ಬರುತ್ತಲ್ಲ, ಆ ಮಾರ್ಗವನ್ನು ಏನಂತ ಹೇಳ್ತೀವಿ? ಪರಾವರ್ತಿತ ಚಾಪ ಅಂತ ಹೇಳ್ತೀವಿ. ಆ ಸಂದೇಶ ಹಿಂಗೋಗಿ ಮಿದುಳು ಬಳ್ಳಿಗೆ ಹೋಗಿ ಮತ್ತೆ ವಾಪಸ್ ಬರುತ್ತಲ್ಲ, ಅದನ್ನೇನಂತ ಹೇಳ್ತೀವಿ? ಪರಾವರ್ತಿತ ಚಾಪ ಅಂಥೇಳಿ ಕರಿತೀವಿ. ಅರ್ಥ ಆಯ್ತಾ? ಇದನ್ನ ಡೈಗ್ರಾಮ್
ಕೊಡೋದಿಲ್ಲ ಡ್ರಾಯಿಂಗಿಗೆ. ಬಟ್ ಅವರೇ ಡೈಗ್ರಾಮ್ ಕೊಡ್ತಾರೆ. ಇದು ಯಾವುದರ ಚಿತ್ರ ಅಂತ ಕೇಳ್ತಾರೆ. ಇದು ಯಾವ ಚಿತ್ರ? ಪರಾವರ್ತಿತ ಚಾಪ. ಇದು ಯಾವುದ್ರ ಚಿತ್ರ ಅಂದರೆ ಪರಾವರ್ತಿತ ಚಾಪ ಮಿದುಳು ಬಳ್ಳಿ ಚಿತ್ರ. ಹೌದಾ? ಮಿದುಳು ಬಳ್ಳಿ ಚಿತ್ರ. ಆಮೇಲೆ ಇಲ್ಲಿ ಜ್ಞಾನವಾಹಿ ನರಕೋಶ ಅಂತಿದೆ ನೋಡ್ರಿ. ಇಲ್ಲಿ ಜ್ಞಾನವಾಹಿ ನರಕೋಶ ಅಂತಿದೆ. ಅದಕ್ಕೆ ಅವರು ಲೇಬಲ್ ಮಾಡಿರಲ್ಲ, ಎ ಅಂತ ಕೊಟ್ಟಿರ್ತಾರಲ್ಲಿ. ಏನಂತ ಕೊಟ್ಟಿರ್ತಾರೆ? ಎ ಅಂದರೆ ಏನು ಅಂತ ಕೇಳ್ತಾರೆ. ಎ ಅಂದರೆ ಏನು? ಜ್ಞಾನವಾಹಿ ನರಕೋಶ. ಆಮೇಲೆ ಇಲ್ಲಿ ಕೆಳಗಡೆ ಕ್ರಿಯಾವಾಹಿ ನರಕೋಶ ಇದೆ. ಏನಿದೆ? ಕ್ರಿಯಾವಾಹಿ ನರಕೋಶ. ಅದನ್ನೇ ಏನು ಕೇಳ್ತಾರೆ? ಬಿ. ಅಲ್ಲೇ ಬಿ ಹಾಕಿರ್ತಾರೆ. ಬಿ ಅಂದರೆ ಏನು? ಆಮೇಲೆ ಅದು ಬಿನ ಕಾರ್ಯ ಬರೀರಿ ಅಂತ ಹೇಳ್ತಾರೆ. ಏನು ಹೇಳ್ತಾರೆ? ಬಿ ಕಾರ್ಯ. ಕ್ರಿಯಾವಾಹಿ ನರಕೋಶದ ಕಾರ್ಯ ಏನು? ಸಂದೇಶವನ್ನ ಮಿದುಳು ಬಳ್ಳಿಯಿಂದ ಕೈಗೆ ತಗೊಂಡು ಬರೋದು. ಹೌದಾ? ಸಂದೇಶವನ್ನ ಮಿದುಳಿಂದ ಕೈಗೆ ತಗೊಂಡು ಬರೋದು. ಆಮೇಲೆ ಇನ್ನೊಂದು ಸಂಬಂಧ ಕಲ್ಪಿಸುವ ನರಕೋಶ ಅಂತಿದೆ ನೋಡ್ರಿ. ಅದನ್ನ ಸಿ ಅಂತ ಹಾಕ್ತಾರೆ. ಅದು ಏನು ಅಂತ ಕೇಳ್ತಾರೆ. ಅದು ಸಂಬಂಧ. ಅದು ಏನು ಮಾಡುತ್ತೆ? ಅದ್ರ ಕಾರ್ಯ ಏನೂ ಇಲ್ಲ. ಜ್ಞಾನವಾಹಿ ನರಕೋಶ ಕ್ರಿಯಾವಾಹಿ ನರಕೋಶವನ್ನ ಜೋಡಿಸುತ್ತೆ. ಅದು ಏನು ಮಾಡುತ್ತೆ? ಮತ್ತು ಕ್ರಿಯಾವಾಹಿ ನರಕೋಶನ ಏನು ಮಾಡುತ್ತೆ? ಸಂಬಂಧವನ್ನ ಕಲ್ಪಿಸುತ್ತೆ. ಅದನ್ನ ಸಂಬಂಧ ಕಲ್ಪಿಸುವ ನರಕೋಶ. ಸೊ ಇಲ್ಲಿ ಪರಾವರ್ತಿತ ಚಾಪದಲ್ಲಿ ಏನೇನಿದೆ? ಫಸ್ಟ್ ಚರ್ಮದಲ್ಲಿರುವ ಕೋಶಗಳು ಸುದ್ದಿಯನ್ನ ಗ್ರಹಿಸ್ತವೆ. ಆಮೇಲೆ ಇಲ್ಲೊಂದು ಜ್ಞಾನವಾಹಿ ನರ ಅಂತಿರುತ್ತೆ. ಏನು ಮಾಡುತ್ತೆ? ಜ್ಞಾನವಾಹಿ ನರ ಅದು ಸುದ್ದಿಯನ್ನ ಮಿದುಳು ಬಳ್ಳಿಗೆ ತಗೊಂಡೋಗುತ್ತೆ. ಆಮೇಲೆ ಮಿದುಳು ಬಳ್ಳಿ ಕೈಯನ್ನು ಹಿಂದಕ್ಕೆ ತಗೋ ಅಂತ ಹೇಳ್ತದೆ. ಆ ಸಂದೇಶ ವಾಪಸ್ ತಿರುಗಿ ಇಲ್ಲಿ ಬರುತ್ತೆ ಕೈಗೆ. ಯಾವ ನರದ ಮೂಲಕ ಬರುತ್ತೆ? ಕ್ರಿಯಾವಾಹಿ ನರಕೋಶದ ಮೂಲಕ ಬರುತ್ತೆ. ಅದು ಎಲ್ಲಿಗೆ ಬರುತ್ತೆ? ಸ್ನಾಯುಗಳಿಗೆ ಬರುತ್ತೆ. ಸ್ನಾಯು ಕೆಲಸ ಮಾಡಿದಾಗ ನಾ ಕೈಯನ್ನು ಹಿಂದಕ್ಕೆ ತಗೋಬೋದು. ಅದಕ್ಕೆ ಕಾರ್ಯನಿರ್ವಾಹಕ ಯಾವುದು? ಕೆಲಸ ಮಾಡೋದು ಯಾವುದು ಎಂಡಿಗೆ ಅಂದರೆ ಸ್ನಾಯು. ಅರ್ಥ ಆಯ್ತಾ? ಇದಿಷ್ಟು ಭಾಗಗಳನ್ನು ನೀವೇನು ಮಾಡಬೇಕು? ನೆನಪಿಟ್ಟುಕೋಬೇಕು. ಯಾವುದರಲ್ಲಿ? ಪರಾವರ್ತಿತ ಚಾಪದಲ್ಲಿ. ಅನುವರ್ತನೆಗಳು. ಅನುವರ್ತನೆ ಅಂದರೆ ಏನು? ಇದು ಸಸ್ಯಕ್ಕೆ ಸಂಬಂಧಪಟ್ಟಿದ್ದು. ಯಾವುದಕ್ಕೆ ಸಂಬಂಧಪಟ್ಟಿದ್ದು? ಸಸ್ಯಕ್ಕೆ. ಪ್ರಾಣಿಗಳಿಗೆ ಸಂಬಂಧಪಟ್ಟಿಲ್ಲ. ಸಸ್ಯದ ಕೆಲವು ಭಾಗಗಳು, ಅದು ಎಲೆ ಆಗಲಿ ಕಾಂಡದ ಆಗಲಿ, ಬೆಳಕಿನ ಕಡೆ ತಿರುಗುತ್ತೆ, ಒಂದೊಂದು ಸತಿ ನೀರಿನ ಕಡೆ ತಿರುಗುತ್ತೆ, ಒಂದೊಂದು ಕಡೆ ಭೂಮಿ ಕಡೆ ಬೆಳೆಯುತ್ತೆ, ಒಂದು ಸತಿ ಭೂಮಿಯಿಂದ ಬರುತ್ತೆ. ಇದು ಚಲನೆ ಅಂತ ಹೇಳ್ತೀವಿ. ಅದು ಹಿಂಗೆ ಮೂವ್ ಆಗೋದು. ಬೆಳಕಿನ ಕಡೆ ಮೂವ್ ಆಗಬಹುದು, ನೀರಿನ ಕಡೆ ಮೂವ್ ಆಗಬಹುದು. ಸೊ ಇವನ್ನೆಲ್ಲ ಅನುವರ್ತನೆಗಳು ಅಂತ ಹೇಳ್ತೀವಿ. ಏನಂತ ಹೇಳ್ತೀವಿ? ಅನುವರ್ತನೆ. ಫಸ್ಟು ಏನು? ದ್ಯುತಿ ಅನುವರ್ತನೆ. ಏನು? ದ್ಯುತಿ. ಕನ್ನಡದಲ್ಲಿ ದ್ಯುತಿ ಅಂದರೆ ಬೆಳಕು. ದ್ಯುತಿ ಅಂದ್ರೆ ಏನು? ನೋಡ್ರಿ, ಬೆಳಕಿಗೆ ಅನುಗುಣವಾಗಿ ಸಸ್ಯದ ಭಾಗಗಳು ಬೆಳೆದರೆ ಅದನ್ನು ದ್ಯುತಿ ಅನುವರ್ತನೆ ಎನ್ನುವರು. ಎಂದು ಹೊಡೆದಾಕಿಯನ್ನು. ಹೌದಾ? ಇನ್ನೊಂದ್ಸತಿ ಓದ್ತೇನೆ ನೋಡ್ರಿ. ಬೆಳಕಿಗೆ ಅನುಗುಣವಾಗಿ ಸಸ್ಯದ ಭಾಗಗಳು ಬೆಳೆದರೆ ಅದನ್ನು ದ್ಯುತಿ ಅನುವರ್ತನೆ ಎನ್ನುವರು. ಅಂದರೆ ಈಗ ಒಂದು ಸೂರ್ಯಕಾಂತಿ ಹೂವಿದೆ ಅಂತ ತಿಳ್ಕೊಳ್ರಿ. ಅದು ಯಾವ ಕಡೆ ಬಗ್ಗುತ್ತಪ್ಪ? ಬೆಳಕಿನ ಕಡೆ. ಇದನ್ನ ಯಾವುದಾದ್ರೂ ಸಸ್ಯದ ಭಾಗ ಬೆಳಕಿನ ಕಡೆ ತಿರುಗ್ಕೊಂಡ್ರೆ, ಬೆಳಕಿನ ಕಡೆ ಬೆಳೆದರೆ, ಯಾವ ಕಡೆ ಬೆಳಿಬೇಕು? ಬೆಳಕಿನ ಕಡೆ ಬೆಳೆದರೆ ಅದನ್ನ ದ್ಯುತಿ ಅನುವರ್ತನೆ. ಏನಂತ ಹೇಳ್ತೀವಿ? ಒನ್ ಮಾರ್ಕ್ ಕ್ವಶನ್. ಇದರಲ್ಲಿ ವಿಧಗಳು. ಕಾಂಡ ಅಂದ್ರೇನು? ಮೇಲಿನ ಭಾಗ. ಕಾಂಡ ಏನು ಮಾಡುತ್ತೆ? ಬೆಳಕಿನ ಕಡೆಗೆ ಬೆಳೆಯುತ್ತದೆ. ಹೌದಾ? ಕಾಂಡ ಬೆಳಕಿನ ಕಡೆ ಬೆಳಕಿನ ಕಡೆಗೆ ಬೆಳೆದರೆ ಅದನ್ನ ಪ್ಲಸ್ ಧನ ಅಂತ ಹೇಳ್ತೀವಿ. ಆಮೇಲೆ ಬೇರುಗಳು ಬೆಳಕಿನ ಕಡೆ ಬೆಳಿತಾವ? ಇಲ್ಲ. ಬೆಳಕಿನಿಂದ ಆಚೆಗೆ ಭೂಮಿ ಕಡೆಗೆ ಬೆಳಿತವೆ, ಅದು ಮೈನಸ್. ಬೆಳಕಿನಿಂದ ದೂರವಾಗಿ ಬಾಗುತ್ತವೆ. ಋಣ ಅನುವರ್ತನೆ. ಋಣ. ನೆಕ್ಸ್ಟ್ 26 ಗುರುತ್ವಾನುವರ್ತನೆ. ಹೌದಾ? ಗುರುತ್ವಾಕರ್ಷಣೆ ಬಲ ಎಲ್ಲಿರುತ್ತಪ್ಪ? ಭೂಮಿಯ ಕೆಳಗಡೆ ಇರುತ್ತೆ. ಭೂಮಿಯ ಕೆಳಗಡೆ ಏನಿರುತ್ತೆ? ಗುರುತ್ವಾಕರ್ಷಣೆ ಬಲ. ಗುರುತ್ವಾಕರ್ಷಣೆ ಬಲ ಅಂದರೆ ಬೇರುಗಳು, ಸಸ್ಯದ ಬೇರುಗಳು ಭೂಮಿಯ ಕಡೆಗೆ ಬೆಳೀತವೆ. ಏನು ಬೆಳೀತವೆ? ಭೂಮಿಯ ಕಡೆಗೆ ಬೆಳೆಯುತ್ತವೆ. ಯಾವ ಆಕರ್ಷಣೆಗೆ ಅನುಗುಣವಾಗಿ ಬೆಳೀತವೆ? ಭೂಮಿಯ ಗುರುತ್ವಾಕರ್ಷಣೆಗೆ ಅನುಗುಣವಾಗಿ ಬೆಳೆದರೆ ಅದನ್ನು ಗುರುತ್ವಾನುವರ್ತನೆ ಅಂತ. ಹೇಳ್ರಿ, ಭೂಮಿಯ ಕಡೆಗೆ ಬೇರುಗಳು ಗುರುತ್ವಾಕರ್ಷಣೆಯ ಬಲದಿಂದ ಬೆಳೆದಾಗ ಅದನ್ನು ಗುರುತ್ವಾನುವರ್ತನೆ ಎನ್ನುವರು.
ಇದರಲ್ಲಿ ಕೆಲವೊಂದು ಭಾಗಗಳು ಸಸ್ಯದ ಬೇರುಗಳು ಭೂಮಿಯ ಕಡೆಗೆ ಬೆಳೀತವೆ. ಏನಾಗ್ತವೆ? ಭೂಮಿಯ ಕಡೆಗೆ ಬೆಳೀತವೆ. ಕಾಂಡ ಭೂಮಿ ಕಡೆಗೆ ಬೆಳೆಯುತ್ತಾ ಇಲ್ಲ, ಭೂಮಿಯಿಂದ ಆಚೆಗೆ ಬೆಳೆಯುತ್ತೆ. ಅದು ಋಣ, ಇದು ಧನ, ಇದು ಕೇಳಿಸ್ಕೊಳ್ರಿ. ನೆಕ್ಸ್ಟ್ ಜಲಾನುವರ್ತನೆ. ಇಲ್ಲಿ ಜಲಾನುವರ್ತನೆ ಪ್ರಯೋಗ ಬರೆಯೋಂಗಿಲ್ಲ. ಏನು ಬರೆಯೋಂಗಿಲ್ಲ? ಪ್ರಯೋಗ ಬರೆಯೋಂಗಿಲ್ಲ. ಈಗ ನೀರಿನ ಇದು ಸಸ್ಯದ ಭಾಗಗಳು ನೀರಿನ ಕಡೆಗೆ ಬೆಳೆದರೆ, ಸಸ್ಯದ ಭಾಗಗಳು ನೀರಿನ ಕಡೆಗೆ ಬೆಳೆದರೆ, ಜಲ ಅಂದ್ರೇನು? ನೀರು. ಸಸ್ಯದ ಭಾಗಗಳು ನೀರಿನ ಕಡೆಗೆ ಬೆಳೆದ್ರೆ ಅದನ್ನ ಏನಂತ ಹೇಳ್ತೀವಿ? ಜಲಾನುವರ್ತನೆ. ಏನಂತ ಹೇಳ್ತೀವಿ? ಇದು ಪ್ರಯೋಗ ಬೇಡ. ನೀರಿಗೆ ಅನುಗುಣವಾಗಿ ಸಸ್ಯದ ಬೆಳವಣಿಗೆಯನ್ನು ಜಲಾನುವರ್ತನೆ ಎನ್ನುವರು. ಅದನ್ನು ತೋರಿಸುವ ಪ್ರಯೋಗ ಅಂತಿದೆ. ಆ ಪ್ರಯೋಗ ಫುಲ್ ಹೊಡೆದಾಕೊಳ್ಳಿ, ಅದಿಲ್ಲ. ಕ್ವಶನ್ ನಂಬರ್ 27. ಜಲಾನುವರ್ತನೆ ಅದನ್ನು ತೋರಿಸುವ ಪ್ರಯೋಗ ಅಂತಿದೆ ನೋಡ್ರಿ. ಅದು ಫುಲ್, ಅದರಿಂದ ಫುಲ್ ಇಲ್ಲ, ಬೆಳೆಯುತ್ತದೆ ಅಲ್ಲಿವರೆಗೂ ಇಲ್ಲ. ಜಲಾನುವರ್ತನೆ ಅಂದ್ರೆ ಏನಪ್ಪ? ಸಸ್ಯದ ಭಾಗಗಳು ಯಾವ ಕಡೆ ಬೆಳೀತವೆ? ನೀರಿನ ಕಡೆ ಬೆಳೀತವೆ. ನೆಕ್ಸ್ಟ್ ಜಲಾನುವರ್ತನೆ ಆಯಿತು, ಗುರುತ್ವಾನುವರ್ತನೆ ಆಯಿತು. ಈಗ ರಾಸಾಯನಿಕ ಅನುವರ್ತನೆ. ಯಾವುದು? ರಾಸಾಯನಿಕ ಒಂದು ರಾಸಾಯನಿಕ ಪ್ರಚೋದನೆಗೆ ಅನುಗುಣವಾಗಿ, ಏನು? ರಾಸಾಯನಿಕ ಪ್ರಚೋದನೆಗೆ ಅನುಗುಣವಾಗಿ ಉಂಟಾಗುವ ಬೆಳವಣಿಗೆಯನ್ನು ರಾಸಾಯನಿಕ ಅನುವರ್ತನೆ ಎನ್ನುವರು. ಉದಾಹರಣೆ, ಸಸ್ಯಗಳಲ್ಲಿ ಅಂಡಾಣುಗಳ ಕಡೆ ಪರಾಗ ರೇಣುಗಳ ನಳಿಕೆಯ ಬೆಳವಣಿಗೆ. ಸಸ್ಯದಲ್ಲಿ ಪರಾಗಸ್ಪರ್ಶ ಕ್ರಿಯೆ ನಡೆಯುತ್ತೆ. ಸಸ್ಯದ ಒಂದು ಮಧ್ಯದವಾದ ಭಾಗ ಇರುತ್ತಲ್ಲ, ಅದರ ಮೇಲೆ ಈ ಹಳದಿ ಕಲರ್ ಪೌಡರ್ ಪರಾಗ ರೇಣು ಬಂದು ಕೂತ್ಕೊಳ್ಳುತ್ತೆ. ಅದು ಕೆಳಗೆ ಬರಬೇಕು. ಕೆಳಗೆ ಬರುವಾಗ ಮೇಲಿಂದ ಕೆಳಗೆ ಬರುತ್ತಲ್ಲ, ಅದು ಚಲನೆ. ಅದು ಇದು ರಾಸಾಯನಿಕ ಅನುವರ್ತನೆ. ಏನಂತ ಹೇಳ್ತೀವಿ? ಆ ಪರಾಗ ನಳಿಕೆಯಲ್ಲಿ ಒಂದು ಟ್ಯೂಬ್ ಇರುತ್ತೆ. ಆ ಟ್ಯೂಬ್ನ ಮೂಲಕ ಏನು ಮಾಡುತ್ತೆ? ಆ ಪರಾಗ ರೇಣು ಬಂದು ಇಲ್ಲಿ ಕೆಳಗಡೆ ಹೂವಿನಲ್ಲಿ ಕೂತ್ಕೊಳ್ಳುತ್ತೆ. ಅದನ್ನ ರಾಸಾಯನಿಕ ಅನುವರ್ತನೆ ಅಂತೇಳಿ ಕರಿತೀವಿ. ಅಷ್ಟೇ. ಈಗ ನೋಡ್ರಿ, ಸಸ್ಯಗಳಲ್ಲಿ ಬೆಳವಣಿಗೆ ಎಲ್ಲ ಇದು ನಿಯಂತ್ರಣ ಮಾಡೋದಕ್ಕೆ ಹಾರ್ಮೋನ್ಗಳಿರ್ತವೆ. ಏನಿರ್ತವೆ? ಹಾರ್ಮೋನ್ಗಳು. ಅದನ್ನ ಸಸ್ಯ ಹಾರ್ಮೋನ್ಗಳು ಅಂತ ಹೇಳ್ತೀವಿ. ಏನಂತ ಹೇಳ್ತೀವಿ? ಸಸ್ಯ ಹಾರ್ಮೋನ್ಗಳು. ಈ ಸಸ್ಯ ಹಾರ್ಮೋನ್ಗಳು ಈ ಕ್ವಶನ್ ಎಲ್ಲಿದೆ ಅಂತಂದ್ರೆ, ಅಡ್ರಿನಲ್ ಗ್ರಂಥಿ ಬೆಳವಣಿಗೆ. ಇದು 22ನೇ ಪ್ರಶ್ನೆ ತೆಗಿರಿ. 22ನೇ ಪ್ರಶ್ನೆ. ಇದು ಕಾಣೋದಿಲ್ಲ, ನೋಟ್ಸಲ್ಲಿ ಬರೀರಿ ನೀವು. ಅರ್ಥ ಆಯ್ತಾ? 22ನೇ ಪ್ರಶ್ನೆ ನೋಡ್ರಿ. ಇದು ಇಂಪಾರ್ಟೆಂಟು, 1 ಮಾರ್ಕಿಗೆ ಬರ್ತವೆ. ಬರಿಬೇಡಮ್ಮ, ಆಮೇಲೆ ಬರಿ. 22ನೇ ಪ್ರಶ್ನೆ. ಬೆಳವಣಿಗೆಯನ್ನು ಉತ್ತೇಜಿಸುವ ಸಸ್ಯ ಹಾರ್ಮೋನ್ಗಳಿಗೆ ಉದಾಹರಣೆ ಕೊಡಿ. ಸಸ್ಯದ ಬೆಳವಣಿಗೆಯನ್ನು ಉಂಟು ಮಾಡುವ ಹಾರ್ಮೋನು ನೋಡ್ರಿ, ಆಕ್ಸಿನ್. ಏನು? ಆಕ್ಸಿನ್. ಸ್ಪೆಲ್ಲಿಂಗ್ ಅಲ್ಲಿ ಬರ್ದಿದೆ. ಆಕ್ಸಿನ್ ಇದು ಏನು ಮಾಡುತ್ತೆ? ಕಾಂಡದ ಬೆಳವಣಿಗೆಯಲ್ಲಿ ಸಹಾಯ ಮಾಡುತ್ತೆ. ಆಮೇಲೆ ಇನ್ನೊಂದು ಜಿಬ್ಬರ್ಲಿನ್. ಇನ್ನೊಂದೇನು? ಜಿಬ್ಬರ್ಲಿನ್. ಸಸ್ಯದ ಬೆಳವಣಿಗೆಯನ್ನು ಉಂಟು ಮಾಡುವ ಹಾರ್ಮೋನ್ ಆಕ್ಸಿನ್. ಐತ್ ನೋಡಪ್ಪ ನೋಟ್ಸಲ್ಲಿ. ಸ್ಪೆಲ್ಲಿಂಗ್ ಇಲ್ಲಪ್ಪ, ಕನ್ನಡದಲ್ಲಿದೆ. ಆಕ್ಸಿನ್ ಬರ್ಕೋ. ಆಮೇಲೆ ಉಂಟು ಮಾಡುವ ಹಾರ್ಮೋನ್ ಆಕ್ಸಿನ್. ಕಾಂಡದ ಬೆಳವಣಿಗೆಯನ್ನು ಸಹಾಯ ಮಾಡುವ ಹಾರ್ಮೋನು ಜಿಬ್ಬರ್ಲಿನ್. ಕಾಂಡದ ಬೆಳವಣಿಗೆ ಏನು? ಜಿಬ್ಬರ್ಲಿನ್. ಏನಮ್ಮ? ಜಿಬ್ಬರ್ಲಿನ್. ಕೋಶ ವಿಭಜನೆಯನ್ನು ಉತ್ತೇವು ಅಂತಿದೆ ನೋಡ್ರಿ. ಉತ್ತೇಜಿಸುವ ಮಾಡ್ಕೊಳ್ರಿ. ಅದನ್ನೇನು ಮಾಡ್ಕೋಬೇಕು? ಉತ್ತೇಜಿಸುವ. ಕೋಶ ವಿಭಜನೆಯನ್ನು ಉತ್ತೇಜಿಸುವ ಹಾರ್ಮೋನ್ ಸೈಟೋಕೈನಿನ್. ಸೈಟೋಕೈನಿನ್ ಸರಿಯಾಗಿ ಬಂದಿಲ್ಲ ಅಲ್ಲಿ. ಸೈಟೋಕೈನಿನ್. ಸೈಟೋಕೈನಿನ್. ಹಾಂ, ಇದು ಸಸ್ಯ ಉದ್ದ ಬೆಳಿಬೇಕಲ್ಲಪ್ಪ. ಉದ್ದ ಬೆಳೆಯೋದಕ್ಕೆ 3 ಹಾರ್ಮೋನ್ ಬೇಕು. ಎಷ್ಟು ಹಾರ್ಮೋನು? ಹಾರ್ಮೋನ್ ಅಂದರೆ ರಾಸಾಯನಿಕ ವಸ್ತುಗಳು, ಪ್ರೋಟೀನಿಂದ ಮಾಡೋಂಥ ರಾಸಾಯನಿಕ ವಸ್ತುಗಳು. ಮೊದಲು ಆಕ್ಸಿನ್. ಏನು? ಅದು ತುದಿಯಲ್ಲಿರುತ್ತೆ. ಇದು ಸಸ್ಯದ ತುದಿಯಲ್ಲಿರುತ್ತೆ. ಅದು ಬೆಳವಣಿಗೆಗೆ ಕಾರಣವಾಗಿದೆ. ಕಾಂಡದ ಬೆಳವಣಿಗೆ. ಕಾಂಡನೂ ಬೆಳಿಬೇಕಲ್ಲ, ಅಗಲ ಬೆಳಿಬೇಕಲ್ಲ ಕಾಂಡ.
ಕಾಂಡದ ಬೆಳವಣಿಗೆ ಜಿಬ್ಬರ್ಲಿನ್. ಇನ್ನು ಸಪ್ರೇಟ್ ಕೇಳ್ತಾರೆ. ಕಾಂಡದ ಬೆಳವಣಿಗೆ ಮಾಡೋದು ಯಾವುದು? ಜಿಬ್ಬರ್ಲಿನ್. ಆಮೇಲೆ ಕೋಶ ವಿಭಜನೆ. ಕೋಶ ವಿಭಜನೆ ಅಂದ್ರೇನು? ಒಂದು ಕೋಶ ಹೋಗಿ 2 ಆಗೋದು, 2 ಹೋಗಿ 4 ಆಗೋದು. ಆ ಕೋಶ ವಿಭಜನೆ ಆಗಿ ಕೋಶದ ಸಂಖ್ಯೆ ಏನಾಗುತ್ತೆ? ಹೆಚ್ಚಾಗುತ್ತೆ. ಕೋಶದ ಸಂಖ್ಯೆ ಹೆಚ್ಚಾದಂಗೆ ಬೆಳವಣಿಗೆ ಆಗುತ್ತೆ. ಏನಾಗುತ್ತೆ? ಬೆಳವಣಿಗೆ ಆಗುತ್ತೆ. ಅದಕ್ಕೆ ಈ ಥರ ಕೋಶ ವಿಭಜನೆಯನ್ನು ಉಂಟು ಮಾಡುವ ಹಾರ್ಮೋನ್ ಯಾವುದು ಅಂದರೆ ಸೈಟೋಕೈನಿನ್. ಹೇಳ್ರಿ, ಸೈಟೋಕೈನಿನ್. ಇವು 3 ಓದ್ಕೋಬೇಕು. ಆಕ್ಸಿನ್, ಜಿಬ್ಬರ್ಲಿನ್, ಸೈಟೋಕೈನಿನ್. ನಿಮ್ಮ ನೋಟ್ಸಲ್ಲಿ ಬರ್ಕೊಳ್ರಿ ಸರಿಯಾಗಿ ಅದನ್ನು. ಆಕ್ಸಿನ್, ಜಿಬ್ಬರ್ಲಿನ್, ಸೈಟೋಕಾನ್. ನೋಡ್ರಿ, ಸಸ್ಯದ ಬೆಳವಣಿಗೆಯನ್ನು ಕುಗ್ಗಿಸುವ, ನೆಕ್ಸ್ಟ್ ಕ್ವಶನ್ 23. ಸಸ್ಯದ ಬೆಳವಣಿಗೆಯನ್ನು ಕುಗ್ಗಿಸುವ ಅಥವಾ ಪ್ರತಿಬಂಧಿಸುವ ಹಾರ್ಮೋನ್ ಯಾವುದು? ಇದು ಉಲ್ಟಾ. ಸಸ್ಯದ ಬೆಳವಣಿಗೆಯನ್ನು ಸ್ಟಾಪ್ ಮಾಡುತ್ತೆ. ಸ್ಟಾಪ್ ಮಾಡೋದು, ಕುಗ್ಗಿಸೋ ಹಾರ್ಮೋನ್ ಯಾವುದು ಅಂದರೆ ಅಬ್ಸಿಸಿಕ್ ಆಮ್ಲ. ಏನು? ಅಬ್ಸಿಸಿಕ್ ಆಮ್ಲ. ಬ್ರಾಕೆಟಲ್ಲಿ ಜಿಬ್ಬರ್ಲಿನ್ ಅಂತ ಬರ್ತಿದ್ದಾರೆ ನೋಡ್ರಿ, ಅದು ಹೊಡೆದು ಹಾಕ್ರಿ. ಜಿಬ್ಬರ್ಲಿನ್ ಅಲ್ಲ, ಬರೀ ಅದು ಅಬ್ಸಿಸಿಕ್ ಆಮ್ಲ. ಏನದು? ಆಮ್ಲ. ಯಾರಾದರೂ ಬೋರ್ಡ್ ಮೇಲೆ ಬರೆಯಕ್ಕೆ ಬಂದರೆ ಬರೀರಿ. ಅಬ್ಸಿಸಿಕ್ ಆಮ್ಲ ಏನು ಮಾಡುತ್ತೆ? ಸಸ್ಯದ ಬೆಳವಣಿಗೆಯನ್ನು ಕುಗ್ಗಿಸುತ್ತದೆ, ನಿಲ್ಲಿಸುತ್ತದೆ. ಅರ್ಥ ಆಯ್ತಾ? ಇದನ್ನು ಬರಿಬೇಕು. ಆಮೇಲೆ ಎಲೆಗಳ ಬಾಡುವಿಕೆ, ಬಿಡುವಿಕೆ ಅಂತಿದೆ ನೋಡ್ರಿ. ಎಲೆಗಳ ಬಾಡುವಿಕೆ ಅಂತ ಮಾಡ್ಕೊಳ್ರಿ. ಏನು? ಎಲೆಗಳು ಬಾಡಿ ಉದುರು ಹೋಗ್ತಾವಲ್ಲಪ್ಪ, ಹೌದಾ? ಎಲೆಗಳು ಏನಾಗ್ತವೆ? ಬಾಡಿ ಉದುರು ಹೋಗ್ತವೆ. ಅದಕ್ಕೆ ಕಾರಣವಾದ ಹಾರ್ಮೋನು ಅಬ್ಸಿಸಿಕ್ ಆಮ್ಲ. ಯಾವ ಆಮ್ಲ? ಅಬ್ಸಿಸಿಕ್ ಆಮ್ಲ. ಸೊ ಈ 3